ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾಳನ್ನ ಯೂಸ್ ಮಾಡ್ದೇ ಬರೀ ಸೊಪ್ಪನ್ನು ಯೂಸ್ ಮಾಡಿ ನಾವು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಸೊಪ್ಪನ್ನೆಲ್ಲ ಕ್ಲೀನಾಗಿ ನೀಟಾಗಿ ಎಲ್ಲ ಸೋಸ್ಕೊಂಡು ಮತ್ತು ತೊಳ್ಕೊಂಡು ಕ್ಲೀನಾಗಿ ತಗೊಬೇಕು. ನಾನೀಗ ಅದನ್ನು ಸೊಪ್ಪನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ. ಈಗ ಅದಕ್ಕೆ ಏನೇನೆಲ್ಲ ಬೇಕು ಅಂದರೆ ಹುಣಸೆಹಣ್ಣು, 3 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ತುರಿ, ಕುಟ್ಟಿ ಪುಡಿ ಮಾಡಿರೋ ಮೆಣಸಿನ ಪುಡಿ, ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಎಣ್ಣೆ. ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ಎಣ್ಣೆ ಬಿಸಿಯಾಗಿದ್ದಾಯಿತು. ಈಗ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ತೊಳ್ಕೊಂಡಿರೋವಂಥ ಸೊಪ್ಪನ್ನು ಇದಕ್ಕೆ ಸೇರಿಸ್ತೀನಿ. ಕುಟ್ಟಿ ಪುಡಿ ಮಾಡಿರೋವಂಥ ಮೆಣಸಿನ ಪುಡಿ, ಮೆಣಸಿನ್ಕಾಯಿ, ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತೀನಿ. ಹಾಗೆಯೇ 2 ಲೋಟ ನೀರನ್ನು ಕೂಡ ಸೊಪ್ಪೆ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಸೊಪ್ಪಿನ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ. ಬೇಯ್ತಾ ಇದೆ. ಉಪ್ಪನ್ನು ಮತ್ತೊಂದು ಕಡೆ ತಿರುವಾಕೊಳ್ಳೋಣ. ನೋಡಿ, ಇಲ್ಲಿ ಯಾವುದೇ ಬೇಳೆ ಕಾಳು ನಾನು ಯಾವುದೂ ಬಳಸಿಲ್ಲ. ಹಾಗೆಯೇ ಸಾಂಬಾರು ಮಾಡೋದಕ್ಕೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬಳಸ್ತಿಲ್ಲ. ಭಾಳ ಈಸಿಯಾಗಿ ನಾವು ಸೊಪ್ಪಿನ ಸಾಂಬಾರು ಮಾಡ್ಕೊಬೋದು. ಈಗ ಸೊಪ್ಪು ಬೆಂದಿದ್ದಾಯಿತು. ಸೊಪ್ಪು ಮತ್ತು ನೀರು ಎರಡನ್ನು ಸಪ್ರೇಟ್ ಮಾಡಿದ್ದೀನಿ. ಈಗ ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ, ಹುಣಸೆಹಣ್ಣು, ಕಾಯಿ ತುರಿ ಮತ್ತು ಇದೆಲ್ಲದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಬೇಯಿಸಿರುವಂಥ ಸ್ವಲ್ಪ ದಂಟಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ರುಬ್ಬಿದ್ದಾಯಿತು. ನೋಡಿ, ಇದಕ್ಕೆ ನಾನು ಸೊಪ್ಪೇದಕ್ಕೆ ಬಳಸಿರ್ತೀವಲ್ಲ ನೀರು, ಅದೇ ನೀರನ್ನು ಬಳಸಬೇಕು. ನೋಡಿ, ಇದಕ್ಕೆ ಯಾವುದೇ ಒಗ್ಗರಣೆ ಏನೂ ಕೊಡ್ತಾ ಇಲ್ಲ ನಾನು. ಅಷ್ಟೇ, ಬೇಗನೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಇದನ್ನು ಅನ್ನಕ್ಕೆ ಮುದ್ದೆಗೆ ಎಲ್ಲ ಹಾಕ್ಕೊಂಡು ಊಟ ಮಾಡೋದು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.